ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಿನ್ನ ಜೊತೆ ನನ್ನ ಕತೆ ಮುಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ ಬನ್ನಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಅಂತೂ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿದೆ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಕ್ ಹೋಗ್ಬಿಡಿ, ಕೊನೆ ತನಕ ನೋಡಿ. ಹಾಗೇನೆ ನನ್ನ ಚಾನಲ್ ನ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲೆ ಹಾಗೆ ನೋಡ್ತಾ ಇರೋರು ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದ್ ಲೈಕ್ ಮಾಡೋದನ್ನ ಮಾತ್ರ ಮರಿಬಿಡಿ. ಸಂಚಿಕೆ ಶುರುವಿನಲ್ಲಿ ಈ ಕಡೆ ನಿಂಗವ್ವ ಅಜಿತ್ ಕುಟುಂಬದ ಬಗ್ಗೆ ತುಂಬಾ ಕೀಳಾಗಿ ಮಾತಾಡಿರ್ತಾಳೆ. ಹಾಗೆ ಸಂಗೀತ ಮತ್ತೆ ರಾಮ್ಗೂ ಕೂಡ ತುಂಬಾನೇ ಬೈದಿರ್ತಾಳೆ. ಇದೆಲ್ಲವನ್ನು ಕೂಡ ಅಜಿತ್ಗೆ ಹೇಳ್ಕೋಬೇಕು ಅಂತ ಹೇಳ್ಬಿಟ್ಟು ಮನೆಯಿಂದ ಹಂಗೆ ದರದರ ಅಂತ ಆಚೆ ಬಂದ್ಬಿಟ್ಟು ಅಜಿತ್ಗೆ ಎಲ್ಲಾನು ಕೂಡ ಹೇಳ್ಕೋಬೇಕು. ನಾನು ಸಾಹೇಬ್ರ ಜೊತೆ ಜೀವನ ಮಾಡಿ ನಾನು ತೋರಿಸ್ಲೇಬೇಕು. ಈ ಅಜ್ಜಿ ಬಾಯಿ ಬಂದಂಗ್ ಮಾತಾಡ್ತಾರೆ. ನಾನು ಏನು ಅಂತ ಪ್ರೂವ್ ಮಾಡಿ ತೋರಿಸ್ತೀನಿ. ನಾನು ಇವತ್ತು ಅಜಿತ್ ಸಾಹೇಬ್ರ ಹತ್ರ ಎಲ್ಲಾನು ಕೂಡ ಹೇಳ್ಕೋಬೇಕು ಅಂತ ಹೇಳ್ಬಿಟ್ಟು ಅಜಿತ್ಗೆ ಕಾಲ್ ಮಾಡಿದಾಗ ಅಜಿತ್ಗೆ ಕಾಲ್ ಕನೆಕ್ಟ್ ಆಗ್ತಿರಲ್ಲ ನೆಟ್ವರ್ಕ್ ಸಮಸ್ಯೆಯಿಂದ. ಎಷ್ಟೇ ಸಲ ಕಾಲ್ ಮಾಡಿದ್ರು ಕೂಡ ಕಾಲೇ ಕನೆಕ್ಟ್ ಆಗ್ತಿರಲ್ಲ. ಏನಾಗಿದೆ ಈ ಮೊಬೈಲ್ಗೆ, ಇವಾಗ್ಲೇ ಕೈ ಕೊಡ್ತಿದ್ಯಲ್ಲಪ್ಪ ಅಂತ ಹೇಳ್ಬಿಟ್ಟು ಟೆನ್ಷನ್ ಮಾಡ್ಕೊಂಡಿರ್ತಾಳೆ. ಇವತ್ತು ಅಜಿತ್ ಸಾಹೇಬ್ರು ಕಾಲ್ ಪಿಕ್ ಮಾಡಿದ್ರೆ ನಾನು ಎಲ್ಲವನ್ನು ಕೂಡ ಹೇಳ್ಕೊತೀನಿ. ಈ ನಿಂಗವ್ವ ಏನೆಲ್ಲ ಹೇಳಿದ್ರು, ಏನೇನೆಲ್ಲ ಬೈತಾ ಇದಾರೆ, ನಮ್ಮಿಬ್ರು ಸಂಬಂಧದ ಬಗ್ಗೆ ತುಂಬಾ ಕೆಟ್ಟದಾಗ ಮಾತಾಡ್ತಿದ್ದಾರೆ. ಸಾಹೇಬ್ರೆ, ನೀವು ಒಂದ್ ಮಾತು ಹೇಳಿ, ನಾನ್ ನಿಮ್ ಜೊತೆ ಜೀವನ ಮಾಡೇ ಮಾಡ್ತೀನಿ. ಹಾಗೆ ಹೀಗೆ ಅಂತ ಮನ್ಸಲ್ಲಿ ಅನ್ಕೊಂಡು ಅಜಿತ್ಗೆ ಕಾಲ್ ಮಾಡ್ತಿರ್ತಾಳೆ. ಕೊನೆದಾಗಿ ಅಜಿತ್ಗೆ ಕಾಲ್ ಕನೆಕ್ಟ್ ಆಗತ್ತೆ. ಆಗ ಈ ಕಡೆ ಭೂಮಿ, ನೀನ್ ಯಾಕೆ ಕಾಲ್ ಮಾಡ್ತಿದ್ಯಾ ಇಷ್ಟೊತ್ತಲ್ಲಿ ಅಂತ ಈ ಕಡೆ ಅಜಿತ್ ಕೇಳ್ತಿರುವಾಗ, ಅಲ್ಲ ಸಾಹೇಬ್ರೆ, ಇಷ್ಟೊತ್ತಾದ್ರೂ ಒಂದ್ ಕಾಲ್ ಕೂಡ ಮಾಡಿಲ್ಲಲ್ಲ, ನೀವ್ ಹೇಗಿದ್ದೀರಾ ಸಾಹೇಬ್ರೆ ಅಂತ ಹೇಳ್ಬಿಟ್ಟು ಈ ಕಡೆ ಭೂಮಿ ಕೂಡ ಕೇಳ್ತಿರ್ತಾಳೆ. ಅಲ್ಲ ಭೂಮಿ, ನಾನ್ ಬಂದಿನ್ನು ಒಂದ್ ದಿನ ಕೂಡ ಆಗಿಲ್ಲ, ಅಷ್ಟು ಬೇಗ ನೀನು ನನ್ನನ್ನ ಇಷ್ಟೊಂದು ಮಿಸ್ ಮಾಡ್ಕೋತಿದ್ಯಾ ಭೂಮಿ ಅಂತ ಹೇಳ್ಬಿಟ್ಟು ಈ ಕಡೆ ಅಜಿತ್ ಕೂಡ ತುಂಬಾ ಬೇಜಾರಲ್ಲಿ ಕೇಳ್ತಿರ್ತಾರೆ. ಹೌದು ಸಾಹೇಬ್ರೆ, ನನ್ಗೆ ನಿಮ್ಮನ್ನ ಬಿಟ್ಟಿರೋದಕ್ಕೆ ಶಕ್ತಿ ಇಲ್ಲ, ಒಂದು ಕ್ಷಣ ಕೂಡ ಬಿಟ್ಟಿರೋದಕ್ಕೆ ಶಕ್ತಿನೇ ಇಲ್ಲ ಸಾಹೇಬ್ರೆ. ಇನ್ನ ಜೀವನ ಪರ್ಯಂತ ನಿಮ್ಮನ್ನ ಬಿಟ್ಟಿರೋದಂದ್ರೆ ಹೇಗೆ ಸಾಹೇಬ್ರೆ, ನನ್ನಿಂದ ಸಾಧ್ಯ ಇಲ್ಲ ಅಂತ ಹೇಳ್ತಿರುವಾಗ ಈ ಕಡೆ ಅಜಿತ್ಗೆ ಶಾಕ್ ಆಗುತ್ತೆ. ಏನ್ ಹೇಳ್ತಿದ್ಯಾ ಭೂಮಿ ನೀನು? ಅಲ್ಲ ಭೂಮಿ, ಇನ್ 2 ದಿವಸ ಆದ್ರೆ ನಮ್ಮಿಬ್ರು ಮದ್ವೆ ಒಪ್ಪಂದದ ದಿನ ಕೂಡ ಮುಗ್ದೆ ಹೋಗುತ್ತೆ. ನೀನ್ ನೋಡಿದ್ರೆ ಇವಾಗ ಹೀಗೆ ಹೇಳ್ತಿದ್ಯಲ್ಲ, ಇನ್ 2 ದಿವಸ ಆದ್ಮೇಲೆ ನೀನ್ ಹೋಗ್ಲೇಬೇಕಲ್ಲ ಭೂಮಿ, ಮತ್ ಇವಾಗ ಹೀಗೆ ಹೇಳಿದ್ರೆ ಹೇಗ್ ಭೂಮಿ? ಹಾಗೆ ಹೀಗೆ ಅಂತ ಈ ಕಡೆ ಅಜಿತ್ ಕೂಡ ಹೇಳ್ತಿರುವಾಗ ಈ ಕಡೆ ಅಜಿತ್ ಕಣ್ಣಲ್ಲೂ ನೀರ್ ಬರ್ತಿರುತ್ತೆ. ಹಾಗೇನೆ ಈ ಕಡೆ ಭೂಮಿ ಕಣ್ಣಲ್ಲೂ ಕೂಡ ನೀರ್ ಬರ್ತಿರತ್ತೆ. ಇಲ್ಲ ಸಾಹೇಬ್ರೆ, ನನ್ಗಂತೂ ನಿಮ್ಮನ್ನ ಬಿಟ್ಟಿರೋದಕ್ಕೆ ಶಕ್ತಿ ಇಲ್ಲ. ನಾನೇನಾದ್ರೂ ನಿಮ್ಮನ್ನ ಬಿಟ್ಟೋದ್ರೆ ನಾನು ಆ ಕ್ಷಣನೇ ಬದುಕಿದ್ದು ಸತ್ತೋದ ಹಾಗೆ. ನಾನ್ ಬದುಕಿರ್ತೀನೋ ಇಲ್ವೋ ಸಾಹೇಬ್ರೆ, ನನ್ಗೆ ಡೌಟ್ ಬರ್ತಾ ಇದೆ. ಸಾಧ್ಯನೇ ಇಲ್ಲ ಸಾಹೇಬ್ರೆ, ನನ್ಗಂತೂ ನಿಮ್ಮನ್ನ ಬಿಟ್ಟಿರೋದಕ್ಕೆ ಶಕ್ತಿ ಇಲ್ಲ ಸಾಹೇಬ್ರೆ ಅಂತ ಈ ಕಡೆ ಭೂಮಿ ಕೂಡ ಹೇಳ್ತಿರ್ತಾಳೆ. ಭೂಮಿ ಅಂತೂ ಅಜಿತನ ಹತ್ರ, ಸಾಹೇಬ್ರೆ ನೀವ್ ಒಂದ್ ಮಾತ್ ಹೇಳಿ ಇಲ್ಲೇ ಇರುವಂತ, ಒಂದೇ ಒಂದ್ ಮಾತ್ ಹೇಳಿ ಸಾಹೇಬ್ರೆ, ನಾನ್ ನಿಮ್ ಜೊತೆನೇ ಇರ್ತೀನಿ, ನಿಮ್ ಸೇವೆ ಮಾಡ್ಕೊಂಡಿರ್ತೀನಿ ಸಾಹೇಬ್ರೆ. ಜೊತೆಗೆ ನಿಮ್ಗೆ ಒಂದೆರಡು ಪುಟ್ಟಾದ ಮಕ್ಕಳನ್ನು ಕೂಡ ಹೆತ್ಕೊಡ್ತೀನಿ ಸಾಹೇಬ್ರೆ. ಇಲ್ಲಿ ನಿಂಗವ್ವ ಬಾಯಿ ಬಂದಂಗ್ ಮಾತಾಡ್ತಿದ್ದಾರೆ ಸಾಹೇಬ್ರೆ, ಅದನ್ನೆಲ್ಲ ನಾನು ಸುಳ್ಳು ಅಂತ ಪ್ರೂವ್ ಮಾಡೇ ಮಾಡ್ತೀನಿ. ಆತರ ಮಾಡಿಲ್ಲ ಅಂದ್ರೆ ನನ್ನ ಹೆಸರು ಭೂಮಿನೇ ಅಲ್ಲ ಅಂತ ಹೇಳ್ಬಿಟ್ಟು ಈ ಕಡೆ ಅಜಿತ್ ಹತ್ರ ಹೇಳ್ಕೊತಿರ್ತಾಳೆ. ಅಂದ್ರೆ ಇಷ್ಟೆಲ್ಲ ಮಾತಾಡ್ಕೊಂಡಿರೋದು ಭೂಮಿ ಮನ್ಸಲ್ಲನೆ. ಅಜಿತ್ ಕಾಲ್ ಅನ್ನ ಪಿಕ್ ಮಾಡ್ಬಿಟ್ಟು ಭೂಮಿ ಏನು ಕೂಡ ಮಾತಾಡ್ತಿರಲ್ಲ, ಇಷ್ಟೆಲ್ಲ ಹೇಳ್ಕೋಬೇಕು ಅಂತ ಹೇಳ್ಬಿಟ್ಟು ಭೂಮಿ ಅನ್ಕೋತಿರ್ತಾಳೆ. ಆದ್ರೆ ಈ ಕಡೆ ಭೂಮಿ ಏನು ಕೂಡ ಮಾತಾಡದೇ ಇರೋ ಕಾರಣ ಆ ಕಡೆಯಿಂದ ಅಜಿತ್, ಭೂಮಿ ಯಾಕೆ ಏನು ಮಾತಾಡ್ತಿಲ್ಲ, ನಾನು ಅವಾಗಿಂದ ಹಲೋ ಹಲೋ ಅಂತ ಇದ್ದೀನಿ, ನಿನ್ ಪಾಡಿಗೆ ನೀನ್ ಸೈಲೆಂಟ್ ಆಗಿದೆಯಲ್ಲ, ಯಾಕೆ ಭೂಮಿ ಏನಾಯ್ತು ಅಂತ ಈ ಕಡೆ ಅಜಿತ್ ಕೂಡ ಕೇಳ್ತಿರ್ತಾರೆ. ಅದು ಸಾಹೇಬ್ರೆ ಸಾಹೇಬ್ರೆ ಅಂತ ತೊದಲ್ತಿರ್ತಾಳೆ. ಅವಳಿಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿರಲ್ಲ. ಅಲ್ಲ ಭೂಮಿ, ಏನ್ ಹೇಳ್ಬೇಕು ಅಂತಿದ್ಯಾ? ಇನ್ 2 ದಿವಸ ಅದೇ ನಾನು ಬಿಟ್ಟು ಹೋಗ್ಬೇಕಲ್ಲ ಭೂಮಿ ಅಂತ ಹೇಳ್ಬಿಟ್ಟು ಈ ಕಡೆ ಅಜಿತ್ ಹೇಳ್ತಿರುವಾಗ, ಇನ್ನೇನು ಭೂಮಿ ತನ್ನ ಪ್ರೀತಿ ವಿಚಾರವನ್ನ ಹೇಳ್ಕೋಬೇಕು ಸಾಹೇಬ್ರ ಹತ್ರ ಅಂತ ಹೇಳ್ಬಿಟ್ಟು ಇನ್ನೇನು ಸಾಹೇಬ್ರೆ ಅಂತ ಹೇಳ್ತಿರ್ತಾಳೆ. ಅಲ್ಲಿಗೆ ಸಂಗೀತ, ಶ್ರವಣ್, ರಾಮು, ನಚಿ ಎಲ್ರು ಕೂಡ ಅಲ್ಲಿಗೆ ಬಂದ್ಬಿಡ್ತಾರೆ. ಸಾಹೇಬ್ರೆ, ಅದು ಅತ್ತೆ ಬಂದ್ರು ಅಂತ ಹೇಳ್ತಿರ್ತಾಳೆ. ನೀನ್ ಎಲ್ಲಿದೆ ಇವಾಗ ಅಂತ ಹೇಳಿದಾಗ, ಇಲ್ಲಿ ನಿಮ್ಮ ಅಜ್ಜಿ ಊರಲ್ಲಿದೀವಿ, ನಿಂಗವನ್ ಮನೇಲಿ ಇದೀವಿ ಅಂತ ಹೇಳಿ ಈ ಕಡೆ ಭೂಮಿ ಕೂಡ ಹೇಳ್ತಿರ್ತಾಳೆ. ಯಾಕೆ ಅಷ್ಟೊಂದು ಅರ್ಜೆಂಟ್ ಆಗಿ ಹೋಗಿದ್ದು ಅಂದಾಗ ಈ ಕಡೆ ನಿಂಗವಂಗೆ ಹುಷಾರಿಲ್ದಿರೋ ವಿಷಯನ ಭೂಮಿ ಕೂಡ ಅದಕ್ಕೆ ಹೇಳ್ತಿರ್ತಾರೆ. ಏನಾಯ್ತು ಏನಾಯ್ತು ಅಂತ ಅಜಿತ್ ಕೂಡ ಶಾಕ್ ಅಲ್ಲಿ ಇರ್ತಾರೆ. ಏನಿಲ್ಲ, ಸ್ವಲ್ಪ ಜ್ವರ ಅಂತೆ, ಸ್ವಲ್ಪ ಕೈಕಾಲು ನೋವು ಅಂತ ಹೇಳ್ತಿದ್ರು, ಅದಕ್ಕೆ ಸಡನ್ ಆಗಿ ಮಾವ ಅವರು ಹೋಗೋಣ ಅಂತ ಹೇಳಿದ್ರು, ಅದಕ್ಕೆ ನಾವೆಲ್ಲರೂ ಕೂಡ ಇಲ್ಲೇ ಬಂದಿದೀವಿ ಸಾಹೇಬ್ರೆ ಅಂತ ಹೇಳ್ಬಿಟ್ಟು ಈ ಕಡೆ ಅಜಿತ್ ಕೂಡ ಈ ಕಡೆ ಭೂಮಿ ಎಲ್ಲ ವಿಚಾರಗಳನ್ನ ಕೂಡ ಹೇಳ್ತಿರ್ತಾಳೆ. ಆಗ ಈ ಕಡೆ ಸಂಗೀತ್ ಮತ್ತೆ ಶ್ರವಣ್ ಆಗಿರ್ಬೋದು, ರಾಮ್ ಆಗಿರ್ಬೋದು ಎಲ್ರು ಕೂಡ ಭೂಮಿ ಹತ್ರ ಫೋನ್ ಇಸ್ಕೊಂಡು ಲೌಡ್ ಸ್ಪೀಕರ್ ಹಾಕ್ಬಿಟ್ಟು ಎಲ್ರು ಕೂಡ ಅಜಿತ್ ಹತ್ರ ಮಾತಾಡ್ತಿರ್ತಾರೆ. ಆಗ ಅಜಿತ್ ಕೂಡ ತುಂಬಾ ಬೇಜಾರಾಗುತ್ತೆ. ಅಜ್ಜಿನ ತುಂಬಾ ಚೆನ್ನಾಗಿ ನೋಡ್ಕೊಳ್ಳಿ, ನಾನು ಕೂಡ ಆದಷ್ಟು ಬೇಗ ಅಜ್ಜಿನ ನೋಡೋದಕ್ಕೆ ಬರ್ತೀನಿ ಅಂತ ಹೇಳ್ತಿರ್ತಾರೆ. ಸೊ ಮನೆಯವರೆಲ್ರು ಜೊತೆ ಕೂಡ ಅಜಿತ್ ಕೂಡ ಮಾತಾಡಿರ್ತಾರೆ. ಸೊ ಇದೆಲ್ಲ ಒಂದು ಸನ್ನಿವೇಶ ನಡೆಯುತ್ತೆ. ಅದಾದ ನಂತರ ಈ ಕಡೆ ರಾಮ್ ಬಂದ್ಬಿಟ್ಟು ಭೂಮಿ ಹತ್ರ, ನಮ್ಮಮ್ಮ ನಿನ್ನ ಹತ್ರ ಆತರ ತಪ್ಪಾಗಿ ಮಾತಾಡೋದಕ್ಕೆ ನಿನ್ಗೆ ಏನಾದ್ರು ಬೇಜಾರ್ ಆಯ್ತಾ ಅಂತ ಕೇಳ್ತಿರ್ತಾರೆ. ಭೂಮಿ, ಏನಾದ್ರು ನೀನು ಮನ್ಸಿಗೆ ಬೇಜಾರಾಗಿದ್ರೆ ದಯವಿಟ್ಟು ತಪ್ಪಾಗಿ ತಿಳ್ಕೊಬೇಡ. ಅಮ್ಮ ಸ್ವಲ್ಪ ಹಾಗೇನೆ, ಅವ್ರಿಗೆ ಏನ್ ಅನ್ಸುತ್ತೋ ಸೀದಾ ಮಾತಾಡ್ಬಿಡ್ತಾರೆ. ನಾವು ಅವ್ರ ಮುಂದೆ ಚಿಕ್ಕವ್ರಲ್ವಾ, ಅವ್ರು ಎಷ್ಟೇ ಆದ್ರೂ ದೊಡ್ಡವ್ರಲ್ವಾ ಭೂಮಿ, ನಾವೇ ಅಡ್ಜಸ್ಟ್ ಮಾಡ್ಕೋಬೇಕು, ಬೇಜಾರ್ ಮಾಡ್ಕೋಬೇಡ ಭೂಮಿ ಅಂತ ಹೇಳ್ಬಿಟ್ಟು ಈ ಕಡೆ ಸಂಗೀತ ಆಗಿರ್ಬೋದು, ರಮಣ್ಣ ಆಗಿರ್ಬೋದು, ಶ್ರವಣ್ ಆಗಿರ್ಬೋದು ಎಲ್ರು ಕೂಡ ಭೂಮಿಗೆ ಸಮಾಧಾನ ಮಾಡ್ತಿರ್ತಾರೆ. ಈ ಕಡೆ ಸಂಗೀತ ಅವ್ರು ಕೂಡ ಅತ್ತೆಯವರು ಹುಷಾರಾಗಿರ್ತಾನೆ, ನಾವು ಇಲ್ಲಿಂದ ಕೂಡ್ಲೆ ಹೊರಡೋಣ, ಇನ್ನು ಇಲ್ಲಿದ್ರೆ ಸರಿಯಾಗಿ ಸಿಗಾಕೊಂತೀವಿ, ಇವಾಗೇನೋ ಶ್ರವಣ್ ಮಗಳು ಅಂತ ಹೇಳಾಗಿದೆ, ಇನ್ನೇನಾದ್ರೂ ಅಜಿತ್ ಹೆಂಡತಿ ಅಂತ ಗೊತ್ತಾಗ್ಬಿಟ್ರೆ ಕತೆನೆ ಮುಗ್ದೋಗುತ್ತೆ. ಅವ್ರು ಹೇಗಿದ್ರು ಹುಷಾರಾಗಿದ್ದಾರಲ್ವಾ, ನಾವ್ ಈಗಲೇ ಹೊರಡೋಣ ಅಂತ ಕೂಡ ಹೇಳ್ತಿರ್ತಾರೆ ಈ ಕಡೆ ಸಂಗೀತ ಅವರು. ಈ ಕಡೆ ರಾಮ್ ಅಂತೂ ಭೂಮಿ ಹತ್ರ ತುಂಬಾನೇ ಸಾರಿ ಕೇಳ್ತಿರ್ತಾನೆ. ಅಮ್ಮನ್ ಪರವಾಗಿ ನಾನು ನಿನ್ನ ಹತ್ರ ಕ್ಷಮೆ ಕೇಳ್ತೀನಿ ಅಂತ ಹೇಳ್ಬಿಟ್ಟು ಕೈ ಮುಗ್ದು ಕೇಳ್ತಿರುವಾಗ, ಅಯ್ಯೋ ಮಾವ, ನೀವ್ ಯಾಕೆ ಸಾರಿ ಕೇಳ್ತೀರಾ, ಅವರು ನಿಮ್ಗೆ ಅಮ್ಮ ಆದ್ರೆ ನಮ್ಗೆ ಅಜ್ಜಿ ಅಲ್ವಾ, ಅವ್ರೇನಾದ್ರೂ ಹೇಳಿದ್ರೆ ನಾನ್ ಸಹಿಸ್ಕೋತೀನಿ, ಆದ್ರೆ ನಮ್ಮ ಅತ್ತೆ ಮಾವಾದಂತ ನಿಮ್ಗೆ ಅವ್ರು ಬೈದ್ರೆ ನಾನಂತೂ ಸಹಿಸ್ಕೊಳ್ಳಲ್ಲ ಅಂತ ಭೂಮಿ ಮತ್ತೆ ಕೋಪ ಮಾಡ್ಕೋತಾಳೆ. ಹಾಗೇನೆ ಮಾತಾಡ್ಕೊಂಡು ಎಲ್ರು ಕೂಡ ಬಟ್ಟೆನ ಪ್ಯಾಕ್ ಮಾಡ್ಕೊಳ್ಳೋಣ, ನಾವ್ ಇಲ್ಲಿಂದ ಕೂಡ್ಲೆ ಹೊರಡೋಣ ಅಂತ ಹೇಳ್ಬಿಟ್ಟು ಎಲ್ರು ಕೂಡ ಮಾತಾಡ್ಕೊತಿರ್ತಾರೆ. ಇನ್ನೊಂದ್ ಕಡೆ ರಾಮ್ ತಂಗಿ ಅಂದ್ರೆ ಮಯೂರಿ ತಾಯಿ ಇದಾರಲ್ವಾ, ಅವರು ಏನಕ್ಕೆ ಬಟ್ಟೆ ಪ್ಯಾಕ್ ಮಾಡ್ಕೊಂತಿದ್ರ, ನಿಮ್ ವರ್ತನೆ ನಮ್ಗೆ ಸ್ವಲ್ಪನೂ ಇಷ್ಟ ಆಗ್ತಿಲ್ಲ, ಬಂದು ಸ್ವಲ್ಪ ದಿನ ಇರೋದಕ್ಕೆ ಅಂತ ಬಂದಿದ್ದೀರಿ, ಇವಾಗ ನೋಡಿದ್ರೆ ಬಂದು ಒಂದೇ ದಿನಕ್ಕೆ ಹೊರಡ್ತಾ ಇದೀನಿ ಅಂತ ಹೇಳ್ತಿದ್ರಲ್ಲ, ಸ್ವಲ್ಪನೂ ಕಾಮನ್ ಸೆನ್ಸ್ ಇಲ್ವಾ ನಿಮ್ಗೆ ಅಂತ ಬಾಯಿ ಬಂದಂಗೆ ಅವಳು ಮಾತಾಡ್ತಿರ್ತಾಳೆ. ಅವಳು ಕೂಡ ಒಂಥರ ಸ್ಯಾಡಿಸ್ಟ್, ಒಂಥರ ಬಿಹೇವಿಯರ್ ಅಂತಾನೆ ಹೇಳ್ಬೋದು. ಅಲ್ಲಿ ಒಬ್ಬೊಬ್ರು ಬಿಹೇವಿಯರ್ ಒಂಥರ ವಿಚಿತ್ರವಾಗಿರತ್ತೆ.
ಈ ಮಯೂರಿ ತಾಯಿ ಇದ್ದಾಳಲ್ಲ ಅವಳಂತೂ ಸಂಗೀತ ಮತ್ತೆ ರಾಮ್ಗೆ ಬಾಯಿ ಬಂದಂಗ್ ಮಾತಾಡ್ತಿರ್ತಾಳೆ. ಆಗ ಭೂಮಿಗೆ ಮತ್ತೆ ಕೋಪ ಬರುತ್ತೆ. ಭೂಮಿ ಕೂಡ ಅವಳು ಅಜ್ಜಿಗೆ ಬಿಟ್ಟಿಲ್ಲ, ಇನ್ ಇವಳಿಗೆ ಬಿಡ್ತಾಳ, ಸರಿಯಾಗಿ ಕೊಡ್ತಾಳೆ. ನಾನು ಬಂದಾಗಿಂದ ನೋಡ್ತಾ ಇದ್ದೀನಿ, ಏನ್ರಿ ನೀವು ನಮ್ಮ ಅತ್ತೆ ಮಾವಿಗೆ ಬಾಯಿ ಬಂದಂಗ್ ಮಾತಾಡ್ತಿದ್ರಲ್ಲ, ನಾನು ಹೋಗ್ಲಿ ಹೋಗ್ಲಿ ಅಂತ ಸುಮ್ನೆ ಇದ್ರೆ ತುಂಬಾ ಅತಿ ಆಯ್ತು ನಿಮ್ದು, ಹಾಗೆ ಹೇಗೆ ಅಂತ ಈ ಕಡೆ ಭೂಮಿ ಕೂಡ ಅವರಿಗೆ ಹೇಳ್ತಿರ್ತಾಳೆ. ಆಗ ಈ ಕಡೆ ಮಯೂರಿ ತಾಯಿಗೆ ಅನುಮಾನ ಶುರುವಾಗತ್ತೆ. ಯಾಕಂದ್ರೆ ಇಲ್ಲಿ ಶ್ರವಣ್ ಮಗಳು ಅಂತ ಪರಿಚಯ ಮಾಡ್ಕೊಟ್ಟಿರ್ತಾರಲ್ವಾ, ಆದ್ರೆ ಸಂಗೀತ ಮತ್ತೆ ರಾಮ್ ಬಗ್ಗೆ ತುಂಬಾನೇ ಕಾಳಜಿ ವಹಿಸ್ಕೊಂಡು ಮಾತಾಡ್ತಿರ್ತಾಳೆ. ಹಾಗಾಗಿ ಏನೇ ನೀನು, ಇವ್ರೇನು ನಿನ್ ಸ್ವಂತ ಅತ್ತೆ ಮಾವನ, ನೀನೇನ್ ಇವ್ರ ಸೊಸೆನಾ, ನೀನೇನು ಅವ್ರ ಮಗನ್ನ ಹೆಂಡತಿನ ಅಂತ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಹೇಳ್ತಿರ್ತಾರೆ. ಹೌದು, ಇವ್ರು ನನ್ನ ನಿಜವಾದ ಅತ್ತೆ ಮಾವನ ಏನ್ ಇವಾಗ ಅಂತ ಭೂಮಿ ಕೂಡ ಕೇಳ್ತಿರ್ತಾಳೆ. ಆಗ ಅದನ್ನೆಲ್ಲ ನಿಂಗವ್ವ ಕೇಳಿಸ್ಕೊಂಡ್ಬಿಡ್ತಾಳೆ. ಏನೇ ಹೇಳ್ತಿದೆ ಚಿನ್ಕುರುಳಿ, ಹಾಗಾದ್ರೆ ರಾಮ್ ಮತ್ತೆ ಸಂಗೀತ ನಿನ್ ನಿಜವಾದ ಸ್ವಂತ ಅತ್ತೆ ಮಾವನ, ಏನೇ ಬೊಗ್ಳೆ ಅಂತ ಹೇಳ್ಬಿಟ್ಟು ಈ ಕಡೆ ನಿಂಗವ್ವ ಕೂಡ ಕೇಳ್ತಿರುವಾಗ ಭೂಮಿಗೆ ಸಿಕ್ಕಾಪಟ್ಟೆ ಕೋಪ ಬರ್ತಿರುತ್ತೆ. ಹೌದು, ಇವ್ರು ನನ್ನ ಸ್ವಂತ ಅತ್ತೆ ಮಾವ, ನಾನು ಅಜಿತ್ ಅವರ ಹೆಂಡತಿ ಅಂತ ಹೇಳ್ಬಿಟ್ಟು ನೀನು ಹೇಳೋದಿಕ್ಕೆ ಅಂತ ಬರ್ತಿರ್ತಾಳೆ. ಅಷ್ಟೊತ್ತಿಗೆ ಸಂಗೀತ ಭೂಮಿ ಕೈನ ಹಿಡ್ಕೊಂಡ್ಬಿಡ್ತಾಳೆ ಗಟ್ಟಿಯಾಗಿ. ಅಲ್ಲಿಗೆ ಶ್ರವಣ್ ಬಂದು ಮಾತಾಡೋದಕ್ಕೆ ಮುಂದಾಗ್ತಾರೆ. ಅಲ್ಲ, ಅದು ಮನಸ್ವಿನಿ ನನ್ ಮಗಳು ಅಂದ್ಮೇಲೆ ನನ್ನ ಅಕ್ಕ ಬಾವಂಗೆ ಅತ್ತೆ ಮಾವ ತಾನೇ ಆಗ್ಬೇಕು, ಅವಳಿಗೆ ಅತ್ತೆ ಮಾವ ಅಂದ್ರೆ ತುಂಬಾನೇ ಪ್ರೀತಿ, ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಆ ಒಂದು ಸಿಚುವೇಶನ್ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಿರ್ತಾರೆ ಈ ಕಡೆ ಶ್ರವಣ್ ಕೂಡ. ಆಗ ಈ ಕಡೆ ರಮಣ್ ತಂಗಿಗೆ ತುಂಬಾನೇ ಅನುಮಾನ ಕಾಡೋದಕ್ಕೆ ಶುರು ಆಗತ್ತೆ. ಅಲ್ಲ, ಇವ್ರು ಮಾತಾಡ್ತಿರೋದು ನೋಡ್ತಿದ್ರೆ ನನ್ಗೆ ಯಾಕೋ ತುಂಬಾ ಅನುಮಾನ ಬರ್ತಿದ್ಯಲ್ಲ. ಅಂದ್ರೆ ಇಲ್ಲಿ ಭೂಮಿಗೆ ಮದ್ವೆ ಆಗಿಲ್ಲ ಅನ್ನೋ ವಿಚಾರ ಕೂಡ ಹೇಳಿರ್ತಾರೆ. ಅಂದ್ರೆ ಅಜಿತ್ ಹೆಂಡತಿ ಅಂತಾನೂ ಇಲ್ಲ, ಆ ತಾಳಿ ಕೂಡ ಒಂದು ಡ್ರೆಸ್ ಹಾಕೊಂಡಿರ್ತಾಳಲ್ವಾ, ತಾಳಿ ಕೂಡ ಒಳಗಡೆ ಹಾಕೊಂಡಿರ್ತಾಳೆ. ಹಾಗಾಗಿ ಶ್ರವಣ್ ತನ್ನ ಮಗಳು ಮನಸ್ವಿನಿ ಅಂತ ಕೂಡ ಹೇಳ್ಕೊಂಡಿರ್ತಾರೆ. ಆದ್ರೆ ಈ ಕಡೆ ಭೂಮಿ ಏನ್ ಮಾಡಿರ್ತಾಳೆ ಅಂದ್ರೆ ಹಣೆ ಒಂದು ನೆತ್ತಿ ಮೇಲೆ ಒಂದು ಹಣೆಯ ಮೇಲೆ ಒಂದು ಕುಂಕುಮನ ಇಟ್ಕೊಂಡಿರ್ತಾಳಲ್ವಾ, ಆ ಒಂದು ಪ್ಲೇಸ್ ನ ನೋಡ್ಬಿಟ್ಟು ಈ ಕಡೆ ರಾಮ್ ತಂಗಿಗೆ ಅನುಮಾನ ಕಾಡೋದಕ್ಕೆ ಶುರುವಾಗತ್ತೆ. ಆ ಒಂದು ಪ್ಲೇಸ್ಗೆ ಮದುವೆ ಆದ ಒಂದು ಹೆಣ್ಮಕ್ಳು ಮಾತ್ರ ಆ ಒಂದು ಪ್ಲೇಸ್ಗೆ ಹಣೆ ಮೇಲೆ ಕುಂಕುಮ ಇಟ್ಕೊಂಡಿರೋದು. ಹಾಗಾಗಿ ಅವಳಿಗೆ ತುಂಬಾನೇ ಅನುಮಾನ ಶುರು ಆಗ್ತಿರತ್ತೆ. ಈ ಕಡೆ ರಾಮ್ ತಂಗಿ ಇಷ್ಟೆಲ್ಲ ಅನುಮಾನ ಪಡ್ಕೊಂಡು ನೋಡ್ತಾ ಇರೋದನ್ನ ಈ ಕಡೆ ಶ್ರವಣ್ ಗಮನಿಸ್ತಾ ಇರ್ತಾರೆ. ಇನ್ನೇನು ಹಾಗೆ ಬಿಟ್ರೆ ಇದು ತುಂಬಾನೇ ಮುಂದುವರಿಯುತ್ತೆ, ಆಮೇಲೆ ತುಂಬಾ ಕತ್ತಿಗೆ ಬಂದ್ಬಿಡುತ್ತೆ ಅಂತ ಹೇಳ್ಬಿಟ್ಟು ನಮ್ಗೆ ತುಂಬಾ ಹಸಿವಾಗ್ತಿದೆ, ದಯವಿಟ್ಟು ಊಟ ಪಡಿಸ್ತೀರಾ ಅಂತ ಹೇಳ್ಬಿಟ್ಟು ಶ್ರವಣ್ ಬಾಯಿ ಬಿಟ್ಟೆ ಕೇಳ್ಬಿಡ್ತಾರೆ. ಯಾಕಂದ್ರೆ ಮಾತಿಗೆ ಮಾತ್ ಬೆಳೆದ್ರೆ ಇರೋ ಸತ್ಯ ಎಲ್ಲ ಆಚೆ ಬಂದ್ಬಿಡುತ್ತೋ, ಅಂದ್ರೆ ಭೂಮಿ ಅಜಿತನ ಹೆಂಡತಿ, ಸಂಗೀತ ರಾಮ್ ಸೊಸೆ ಅಂತ ಎಲ್ಲಿ ನಿಂಗವ್ಗೆ ಗೊತ್ತಾಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಶ್ರವಣ್ ಈ ರೀತಿ ಪ್ಲಾನ್ ಅನ್ನ ಮಾಡ್ತಾರೆ. ಸರಿ ಆಯ್ತು, ಸ್ವಲ್ಪ ತಡ್ಕೊಳ್ಳಿ, ಅಡ್ಗೆ ಎಲ್ಲ ರೆಡಿ ಇದೆ, ಒಂದ್ 10 ನಿಮಿಷ ಟೈಮ್ ಕೊಡಿ, ಎಲ್ರು ಕೂಡ ಕೈಕಾಲ್ ಮುಖ ತೊಳ್ಕೊಂಡು ಊಟಕ್ಕೆ ಕುಕ್ರು ಬಡಿರಿ ಅಂತ ಹೇಳ್ಬಿಟ್ಟು ಈ ಕಡೆ ರಾಮ್ ತಂಗಿ ಒಂಥರ ವ್ಯಂಗ್ಯವಾಗಿ ಹೇಳ್ತಿರ್ತಾರೆ. ಇವಳ ವರ್ತನೆ ನೋಡಿದ್ರೆ ಮನೆಯವರೆಲ್ಲರೂ ಕೂಡ ಬೇಜಾರಾಗ್ತಿರುತ್ತೆ. ಭೂಮಿಗಂತೂ ಇದನ್ನೆಲ್ಲ ಸಹಿಸ್ಕೊಂಡಿರೋಕ್ ಆಗೋದೇ ಇಲ್ಲ. ಮತ್ತೆ ಇನ್ನೇನು ಭೂಮಿ ಕಾಲ್ ಕೇಳ್ಕೊಂಡು ಅವಳ ಹತ್ರ ಜಗಳಕ್ಕೆ ಹೋಗ್ತಿರುವಾಗ ಮತ್ತೆ ಶ್ರವಣ್ ಮತ್ತೆ ಸಂಗೀತ ರಾಮ್ ಆಗಿರ್ಬೋದು ಎಲ್ರು ಕೂಡ ಭೂಮಿನ ತಡಿತಾರೆ. ಹಾಗಾಗಿ ಒಂದು ಅತ್ತೆ ಮಾವನ ಒಂದು ಅವ್ರ ಮಾತಿಗೆ ಅಥವಾ ಶ್ರವಣ್ ಮಾತಿಗೆ ತುಂಬಾನೇ ಬೆಲೆ ಕೊಡ್ತಿರ್ತಾಳೆ. ಹಾಗಾಗಿ ಭೂಮಿ ಸೈಲೆಂಟ್ ಆಗ್ಬಿಡ್ತಾಳೆ. ಈ ಕಡೆ ಮಯೂರಿ ಆದಂತಹ ಕವಿತಾ ಅವ್ರಿಗೆ ಸಂಗೀತ ಅವರು ಊಟ ಬಡಿಸೋದಕ್ಕೆ ನಾನ್ ಸಹಾಯ ಮಾಡ್ಲಾ ಅಂತ ಹೇಳ್ಬಿಟ್ಟು ಕೇಳಿದಾಗ ಏನು ಬೇಕಾಗಿಲ್ಲ, ಸುಮ್ನೆ ಊಟ ಕುಕ್ಕರು ಬಡಿರಿ, ಏನ್ ಇಷ್ಟ ದಿನ ನೀವೇ ಬಂದ್ ಮಾಡ್ಬಿಡ್ತಿದ್ರೇನೋ, ಬಂದ್ಬಿಟ್ರು ಇವಾಗ ಹೆಲ್ಪ್ ಮಾಡ್ತೀನಿ, ಸಹಾಯ ಮಾಡ್ತೀನಿ ಅಂತ ಹಾಗೆ ಹೀಗೆ ಅಂತ ಮೂತಿ ತಿಳ್ಕೊಂಡು ಅವಳು ಕೂಡ ಹೇಳ್ತಿರ್ತಾಳೆ. ಇನ್ನೊಬ್ಳು ಸೊಸೆ ಕೂಡ ಅವಳು ಕೂಡ ಅದೇ ತರನೇ ಒಂಥರ ವಿಚಿತ್ರ ಕ್ಯಾರೆಕ್ಟರ್ ಅಂತಾನೆ ಹೇಳ್ಬೋದು ಆ ಒಂದು ಊರಲ್ಲಿ. ನಿಂಗವ ಒಂಥರ ಆದ್ರೆ ನಿಂಗವನ್ ಸೊಸೆ ಒಂಥರ, ಹಾಗೇನೆ ನಿಂಗವನ್ ಮಗಳು ಆದಂತಹ ಕವಿತಾ ಕೂಡ ಇನ್ನೊಂಥರ ಡಿಫ್ರೆಂಟ್ ವಿಲ್ಲನ್ ಅಂತಾನೆ ಹೇಳ್ಬೋದು. ಆಗ ಈ ಕಡೆ ಭೂಮಿ ಸಂಗೀತರ ಹತ್ರ ನೋಡ್ತಾರತ್ತೆ, ಹೆಂಗ್ ಮಾತಾಡ್ತಿದ್ದಾರೆ ಅಂತ ಸ್ವಲ್ಪನೂ ಗೌರವ ಕೊಡಲ್ಲ, ಏನಿಲ್ಲ, ದೊಡ್ಡವರು ಚಿಕ್ಕವರು ಅನ್ನೋ ಗೌರವ ಬೇಡ್ವಾ, ನನಗಂತೂ ಇದನ್ನೆಲ್ಲ ಸಹಿಸ್ಕೊಂಡಿರೋಕ್ ಆಗದೇ ಇಲ್ಲ ಅತ್ತೆ ಅಂತ ಹೇಳಿ ಭೂಮಿ ಹೇಳ್ತಿರುವಾಗ ಸಂಗೀತ ಹೇಗೋ ಒಂದು ಭೂಮಿಗೆ ಸಮಾಧಾನ ಮಾಡ್ತಿರ್ತಾರೆ. ಪಾಪ ಭೂಮಿ, ಪುಟ್ಟ ನಿನ್ ಜಾಣೆ ಅಲ್ವಾ, ಇನ್ನೊಂದ್ 2 ದಿನ ಇದನ್ನೆಲ್ಲ ಸಹಿಸ್ಕೋ ಪುಟ್ಟ, ನಾವೆಲ್ಲ ಸಹಿಸ್ಕೊಂಡಿದೀವಿ ತಾನೆ, ಪ್ಲೀಸ್ ಪುಟ್ಟ ನೀನು ಸಹಿಸ್ಕೊ ಅಂತ ಹೇಳ್ಬಿಟ್ಟು ಭೂಮಿ ಒಂದು ಮಗುವಿನ ತರ ಭೂಮಿಗೆ ಟ್ರೀಟ್ ಮಾಡ್ತಿರ್ತಾರೆ ಅಂತಾನೆ ಹೇಳ್ಬೋದು. ಇನ್ನೇನು ಊಟಕ್ಕೆ ಕೂಡ ಎಲ್ಲ ತಯಾರಿ ಆಗತ್ತೆ, ಎಲ್ಲ ಕೂಡ ಬಳೆ ಎಲ್ಲ ಇಟ್ಟು ಊಟಕ್ಕೆ ಬಡಿಸಿರ್ತಾರೆ. ಆ ಕಡೆ ಮಯೂರಿ ತಾಯಿಯಾದಂತಹ ಕವಿತಾ ಆಗಿರ್ಬೋದು, ಅವಳು ಸೊಸೆ ಆಗಿರ್ಬೋದು, ಎಲ್ರು ಕೂಡ ಅವಳು ಪ್ರಿಯ ಆಗಿರ್ಬೋದು, ಎಲ್ರು ಕೂಡ ಊಟಕ್ಕೆ ತಯಾರಿ ಮಾಡ್ಬಿಟ್ಟು ಬಡಿಸ್ಬಿಟ್ಟು ಎಲ್ರು ಕೂಡ ಬನ್ನಿ ಅಂತ ಹೇಳ್ಬಿಟ್ಟು ಕರೀತಾರೆ. ಸರಿ ಆಯ್ತು ಅಂತ ಹೇಳ್ಬಿಟ್ಟು ಈ ಕಡೆ ಊಟಕ್ಕೆ ಅಂತ ಕುತ್ಕೋತಿರ್ತಾರೆ. ನಿಂಗವ್ವ ಮಾತ್ರ ಚೇರ್ ಮೇಲೆ ಕುತ್ಕೊಂಡಿರ್ತಾಳೆ. ಆಗ ಇವಳು ಭೂಮಿ ಇದ್ದವಳು, ದೊಡ್ಡ ಸಾಹೇಬ್ರೆ ಊಟಕ್ಕೆ ಬನ್ನಿ ಅಂತ ಇನ್ನೇನು ಬಾಯಿ ತೆಗಿಬೇಕು, ಕೊನೆಗೂ ದೊಡ್ಡ ಸಾಹೇಬ್ರೆ ಊಟಕ್ಕೆ ಬನ್ನಿ ಅಂತ ಕರ್ದ್ಬಿಡ್ತಾಳೆ. ಮನೆಯವರೆಲ್ರಿಗೂ ಕೂಡ ಶಾಕ್ ಆಗುತ್ತೆ. ನಿಂಗವ್ಗಂತೂ ಸಿಕ್ಕಾಪಟ್ಟೆ ಶಾಕ್ ಆಗ್ತಿರುತ್ತೆ. ಮತ್ತೆ ಭೂಮಿ ಎಚ್ಚೆತ್ಕೊಂಡು ಅಪ್ಪ ಬನ್ನಿ ಊಟ ಕುತ್ಕೊಳ್ಳಿ ಅಂತ ಮತ್ತೆ ಕರೀತಾಳೆ. ಈ ಕಡೆ ಭೂಮಿಗೆ ಸ್ವಲ್ಪ ಸಮಾಧಾನ ಆಗುತ್ತೆ. ಆದ್ರೆ ಎಲ್ಲೂ ಒಂದ್ ಕಡೆ ಮೀಸ್ ಹೊಡಿತಿರುತ್ತೆ ಈ ಕಡೆ ನಿಂಗವ್ಗೆ. ಏನೇ ಹೇಳ್ದೆ ಚಿನ್ಕುರುಳಿ, ಅಪ್ಪನ್ಗೆ ದೊಡ್ಡ ಸಾಹೇಬ್ರೆ ಅಂತ ಕರ್ದಿಲ್ಲ, ಏನಕ್ಕೆ ಹಂಗ್ ಕರ್ದೆ, ನೀನ್ ನಿಜವಾಗ್ಲೂ ಅವ್ನ ಮಗಳೇ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಮತ್ತೆ ಖ್ಯಾತೆ ತೆಗಿತಾರೆ. ಆಗ ಈ ಕಡೆ ಸಂಗೀತ ಅವರು ನಮ್ಮ ಮನೆ ಮೇಂಟೆನೆನ್ಸ್ ಎಲ್ಲ ಶ್ರವಣೆ ನೋಡ್ಕೊಳ್ಳೋದು, ಅದಕ್ಕೆ ಅವಳು ಪ್ರೀತಿಯಿಂದ ದೊಡ್ಡ ಸಾಹೇಬ್ರೆ ಅಂತ ಕರೀತಾಳೆ, ಅಪ್ಪ ಅಂತಾನೂ ಕರೀತಾಳೆ, ದೊಡ್ಡ ಸಾಹೇಬ್ರೆ ಅಂತಾನೂ ಕರೀತಾಳೆ, ಅದು ಅವಳು ಕೊಡುವ ಅಪ್ಪನಿಗೆ ಕೊಡುವ ಗೌರವ ಅಂತ ಹೇಳಿ ಈ ಕಡೆ ಸಂಗೀತ ಒಂದು ಸಿಚುವೇಶನ್ ಹ್ಯಾಂಡಲ್ ಮಾಡ್ತಿರ್ತಾಳೆ. ಆಗ ಈ ಕಡೆ ಭೂಮಿ ಅಪ್ಪ ಊಟ ಮಾಡಿ ಅಂತ ಹೇಳ್ಬಿಟ್ಟು ಭೂಮಿನೂ ಕೂಡ ಅದು ಇದು ಅಂತ ಬಡಿಸ್ತಿರ್ತಾಳೆ. ಭೂಮಿ ಯಾವಾಗ್ಲೂ ಅಪ್ಪ ಅಪ್ಪ ಅಂತ ಕರೆಯುವಾಗ ಶ್ರವಣ್ಗೆ ಒಂಥರ ಹಾರ್ಟ್ ಟಚಿಂಗ್ ಅಂತಾನೆ ಹೇಳ್ಬೋದು, ತುಂಬಾನೇ ಫೀಲ್ ಆಗ್ತಿರುತ್ತೆ. ಚಿಕ್ಕ ವಯಸ್ಸಿನಲ್ಲಿ ಒಂದು ಅಪ್ಪ ಅಂತ ಹೇಳ್ತಿರುವಾಗ ಅವನಿಗೆ ಎಷ್ಟು ಫೀಲ್ ಆಗ್ತಿತ್ತು, ಇವಾಗ್ಲೂ ಕೂಡ ಅದೇ ಫೀಲಿಂಗ್ಸ್ ಆಗ್ತಿರುತ್ತೆ. ಮನೆಯಲ್ಲಿ ಅಶ್ವಿನಿ ನಾನೇ ಮನಸ್ವಿನಿ ಅನ್ಕೊಂಡು ಎಷ್ಟೇ ಸಲ ಅಪ್ಪ ಅಪ್ಪ ಅಂದ್ರೂ ಕೂಡ ಆ ಒಂದು ಫೀಲಿಂಗ್ಸ್ ಶ್ರವಣಲ್ಲಿ ಕಾಣಿಸ್ತಾ ಇರಲಿಲ್ಲ. ಆದ್ರೆ ಭೂಮಿ ಮಾತ್ರ ಅಪ್ಪ ಅಂದಾಗ ಶ್ರವಣ್ಗೆ ಯಾಕೋ ತುಂಬಾನೇ ಫೀಲ್ ಆಗ್ತಿರುತ್ತೆ, ತುಂಬಾ ಖುಷಿ ಕೂಡ ಆಗ್ತಿರುತ್ತೆ. ಇನ್ನೊಂದ್ ಕಡೆ ಭೂಮಿನೂ ಕೂಡ ಅಪ್ಪ ಅಪ್ಪ ಅಂತ ಕರೆಯೋದಕ್ಕೆ ಅವಳಿಗೂ ಕೂಡ ಸಿಕ್ಕಾಪಟ್ಟೆ ಖುಷಿ ಆಗ್ತಿರುತ್ತೆ. ಆಗ ಈ ಕಡೆ ಭೂಮಿ ಇದ್ದವಳು, ದೊಡ್ಡ ಸಾಹೇಬ್ರೆ 2 ದಿನ ಅಲ್ಲ 1 ತಿಂಗಳು ಬೇಕಾದ್ರೂ ನಾನು ಇಲ್ಲಿರೋದಕ್ಕೆ ರೆಡಿ ಇದ್ದೀನಿ, ನಿಮ್ಮನ್ನ ಅಪ್ಪ ಅಂತ ಕೂಗೋದಕ್ಕೋಸ್ಕರನಾದ್ರೂ ಎಲ್ಲಾನು ಕೂಡ ಸಹಿಸ್ಕೊಂಡಿರ್ತೀನಿ ಅಪ್ಪ ಅಂತ ಹೇಳ್ಬಿಟ್ಟು ಎಲ್ಲಾನು ಸಹಿಸ್ಕೊಂಡಿರ್ತೀನಿ ದೊಡ್ಡ ಸಾಹೇಬ್ರೆ ಅಂತ ಹೇಳ್ಕೊಂಡು ಭೂಮಿ ಕೂಡ ಮನ್ಸಲ್ಲೇ ಒಂದು ಹೇಳ್ಕೊತಿರ್ತಾಳೆ. ದೊಡ್ಡ ಸಾಹೇಬ್ರೆ ನಾನ್ ಮನ್ಸಿಂದ ಅಪ್ಪ ಅಂತ ಕರಿತಾ ಇದ್ದೀನಿ ಸಾಹೇಬ್ರೆ,
ಈ ಕಡೆ ಶ್ರವಣ್ ಕೂಡ ಒಂಥರ ಫೀಲ್ ಮಾಡ್ಕೋತಿದ್ರೆ, ಈ ಕಡೆ ಭೂಮಿ ಕೂಡ ಬೇರೆ ತರನೇ ಅಂದ್ರೆ ಇಬ್ರು ಕೂಡ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಿರ್ತಾರೆ, ಅಪ್ಪ ಮಗಳು ಅನ್ನೋ ಫೀಲಿಂಗ್ಸ್ ಅಲ್ಲಿ ಇರ್ತಾರೆ. ಸೊ ಇಲ್ಲಿಗೆ ಈ ಒಂದು ವಿಡಿಯೋ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ. ಮುಂದಿನ ಸಂಚಿಕೆನಲ್ಲಿ ನಿಂಗವ್ಗೆ ಭೂಮಿನೇ ಅಜಿತ್ ಹೆಂಡತಿ, ರಾಮ್ ಮತ್ತೆ ಸಂಗೀತ್ ಅವರ ಸೊಸೆ ಭೂಮಿನೇ ಅಂತ ಗೊತ್ತಾಗತ್ತಾ? ಗೊತ್ತಾದ್ಮೇಲೆ ನಿಂಗವ್ವ ಏನ್ ಮಾಡ್ತಾಳೆ ಎಲ್ಲವನ್ನು ಕೂಡ ನಾವು ಮುಂದಿನ ಸಂಚಿಕೆನಲ್ಲಿ ಕಾದು ನೋಡ್ಬೇಕಾಗುತ್ತೆ ಸ್ನೇಹಿತರೆ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಅಂಡ್ ಟೇಕ್ ಕೇರ್, ಬಾಯ್.